ಇನ್ನು ನಾವು ಈಗ ಹೇಳೋದಕ್ಕೆ ಹೊರಟಿರೋದು ಶೇಷಾದ್ರಿಪುರಂ ಅಂಡರ್ಪಾಸ್ನ ಕತೆ. ಶೇಷಾದ್ರಿಪುರಂ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ರೈಲ್ವೆ ಬ್ರಿಡ್ಜ್ ಕೆಳಗೆ ಜಲಪಾತದಂತೆ ನೀರು ಹರಿದ ಪರಿಣಾಮ ಬಹಳ ಸಮಸ್ಯೆಗಳೆಲ್ಲ ಆಗಿರೋದು ಗೊತ್ತಾಗ್ತಾ ಇದೆ. ಮೊಣಕಾಲುದ್ದ ನಿಂತ ನೀರಿನಲ್ಲಿ ಟಿಎಂಟಿಸಿ ಬಸ್ ಒಂದು ಕೆಟ್ಟು ನಿಲ್ಲೋ ಪರಿಸ್ಥಿತಿ ಬಂತು. ಇನ್ಫ್ಯಾಕ್ಟ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಬಹಳ ಸಮಸ್ಯೆ ಆಯಿತು. ನೋಡ್ತಾ ಇದ್ದೀರಾ ಅಂಡರ್ಪಾಸ್ ಹೇಗೆ ಭಾಸವಾಗ್ತಾ ಇದೆ ಅಂತ ಹೇಳಿ. ಸೊ ಪ್ರಯಾಣಿಕರಿಗೂ ಭಾಳ ಸಮಸ್ಯೆ ಆಗಿದೆ. ಆಮೇಲೆ ಈ ಅಂಡರ್ಪಾಸ್ ಬಗ್ಗೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಒಂದು ಅಂಡರ್ಪಾಸನ್ನು ನಿರ್ವಹಿಸ್ತಾ ಇರೋರು ಎಷ್ಟು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಅಡಿ ನೀರು ನಿಂತಿದೆ ಅಂತ ಹೇಳಿ. ಬಸ್ಸಲ್ಲಿದ್ದವರ ಪರದಾಟ, ಪೀಕಲಾಟ ಹೇಳತೀರದಾಗಿದೆ. ಮತ್ತು ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆ. ರೈಲ್ವೆ ಅಂಡರ್ಪಾಸ್ ಜಲಾವೃತ ಆಗಿರೋದನ್ನು ನೋಡ್ತಾ ಇದ್ದೀರಾ. ಹಾಗೂ ಕೃತಕ ಜಲಪಾತ ಅಲ್ಲಿ ಸೃಷ್ಟಿಯಾಗಿದೆ. ಗಲೀಜ್ ನೀರಿನ ಜಲಪಾತ ಅಲ್ಲಿ ಸೃಷ್ಟಿಯಾಗಿರೋ ಪರಿಣಾಮ ಯಾವುದೇ ಮೂಮೆಂಟಲ್ಲೂ ಬಸ್ಸಲ್ಲಿದ್ದವರ ಜೀವಕ್ಕೆ ಅಪಾಯ ಬಂದರೂ ಯಾವುದೇ ಆಶ್ಚರ್ಯ ಇಲ್ಲ. ಬಿಕಾಸ್ ಈ ಅಂಡರ್ಪಾಸ್ನಲ್ಲಿ ವರ್ಷಗಳ ಹಿಂದಷ್ಟೇ ಒಬ್ಬ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದ. ಅಂದರೆ ಅಂಡರ್ಪಾಸ್ ಹತ್ರನೇ ಇರುವಂತಹ ರಾಜ ಕಾಲುವೆಯಲ್ಲಿ ಅನಾಹುತ ಆಗಿತ್ತು. ಅನಾಹುತ ಆದಮೇಲೆ ಅಟ್ಲೀಸ್ಟ್ ಪರಿಸ್ಥಿತಿ ಬದಲಾಗಿದೆ ಅಂತ ಕೇಳಿದ್ರೆ ನೋ, ಯಾವುದೇ ಪರಿಸ್ಥಿತಿ ಚೇಂಜ್ ಆಗಿಲ್ಲ. ಶೇಷಾದ್ರಿಪುರಂ ರೈಲ್ವೆ ಅಂಡರ್ಪಾಸ್ನಲ್ಲಿ ಕಂಡು ಬಂದಂತಹ ಕೃತಕ ನೆರೆ ಹಾಗೂ ಬಸ್ ಒಂದು ಕೆಟ್ಟು ನಿಂತ ಪರಿಣಾಮ ಉಂಟಾದಂತಹ ಸಮಸ್ಯೆ. ಆ ಭಾಗದಲ್ಲಿ ಬಸ್ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿದ್ದು ಕೂಡ ತಿಳಿದು ಬರ್ತಾ ಇದೆ. ಮತ್ತು ಇಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನು BBMPನೂ ಕೂಡ ವಹಿಸಿಲ್ಲ. ಅಥವಾ ರೈಲ್ವೆ ಅಂಡರ್ಪಾಸ್ ಆಗಿರೋದ್ರಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರಲ್ಲ, ಸೊ ಅವರು ಕೂಡ ಎಚ್ಚೆತ್ಕೊಂಡಿಲ್ಲ. ಮತ್ತು ಸಾಮಾನ್ಯವಾಗಿ BBMP ಹೇಳುತ್ತೆ ನಾವು 198 ಕೃತಕ ನೆರೆ ಆಗುವ ಪ್ರದೇಶ ಅಂಡರ್ಪಾಸು ಎಲ್ಲನೂ ಮಾರ್ಕ್ ಮಾಡಿದ್ದೀವಿ, ಈ ಸಲ ಸಮಸ್ಯೆ ಆಗಲ್ಲ, ನೀರು ಸರಾಗವಾಗಿ ಹರಿದು ಹೋಗುತ್ತೆ ಅಂತ. ರಿಯಾಲಿಟಿ ನೋಡ್ತಾ ಇದ್ದೀರಾ ಬೇರೆ. BBMPಯ ಬಣ್ಣ ಮತ್ತೊಂದು ಸಲ ಬಯಲಾಗ್ತಾ ಇದೆ. ಅವ್ರು ಹೇಳಿದಂತಹ ಸುಳ್ಳು ಮತ್ತೊಂದು ಸಲ ಜಗಜ್ಜಾಹೀರಾಗ್ತಾ ಇದೆ. ಬಟ್ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಮಾತ್ರ ಈ ರಾಜ್ಯದ ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಕೆಟ್ಟು ನಿಂತಹ BMTC ಬಸ್ಸನ್ನು ಇದೀಗ ಕಂಪ್ಲೀಟ್ ಆಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಕ್ರೇನ್ನ ಮೂಲಕವಾಗಿ ಆ ಬಸ್ಸನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಆಗಿದೆ. ಭಾರಿ ಮಳೆಯಿಂದಾಗಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಆ ಮಳೆ ನೀರಲ್ಲೇ ಲಾಕ್ ಆಗಿತ್ತು. ಪ್ರಯಾಣಿಕರನ್ನು ಬೇರೆ ಬಸ್ಸಿಗೆ ಹತ್ತಿಸುವಂಥದ್ದು ಕೂಡ ಆಗಿತ್ತು. ಈಗ ಆ ಬಸ್ಸನ್ನು ಕೆಟ್ಟು ನಿಂತಹ ಬಸ್ಸನ್ನು ಈಗ ಕ್ರೇನ್ನ ಮೂಲಕವಾಗಿ ಆ ಮಳೆ ನೀರಿಂದ ಅಂದರೆ ಅಂಡರ್ ಪಾಸ್ನಿಂದ ಮೇಲೆತ್ತಿ ಆ ನಂತರ ಅದಕ್ಕೆ ಬೇರೆ ಮಾರ್ಗಕ್ಕೆ ಶಿಫ್ಟ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಆ ರಸ್ತೆಯಲ್ಲಿ ನೀರು ನಿಂತಹ ಪರಿಣಾಮ ವೆಹಿಕಲ್ಸ್ಗಳು ಆಗದೇ ಇರುವಂಥ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ಕೂಡ ಮತ್ತೆ ವಾಪಸ್ ಹೋಗ್ತಾ ಇದ್ದಾವೆ. ಸದ್ಯ ಅಲ್ಲಲ್ಲಿ ಈಗ ಈ ಭಾಗದಲ್ಲಿ ಕೂಡ ಆ ಮರದ ಕೊಂಬೆಗಳು ಕೂಡ ರಸ್ತೆ ಮೇಲೆ ಬೀಳುವಂಥದ್ದು, ಜೊತೆಗೆ ಹೆಚ್ಚಿನ ನೀರು ತುಂಬಿರುವಂಥ ಪರಿಣಾಮವಾಗಿ ಏನು ವೆಹಿಕಲ್ಸ್ಗಳು ಪರದಾಡುವಂಥದ್ದು, ವಾಹನ ಸವಾರ ಅದೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ನೀರು ನಿಂತಿತ್ತು ಅದನ್ನು ತೆರವು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ BBMPಯ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಸೊ ಈಗ ಪ್ರಹಾರಿ ವೆಹಿಕಲ್ನ ಮೂಲಕವಾಗಿ ಸಿಬ್ಬಂದಿಗಳು ಬಂದಿದ್ದರು. ಮಳೆ ನೀರು ನಿಂತಂಥದ್ದನ್ನು ಇದೀಗ ತೆರವು ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸಿಬ್ಬಂದಿಗಳು ಜೊತೆಗೆ ಪೊಲೀಸರ ನೆರವಿನಿಂದಾಗಿ ಕಂಪ್ಲೀಟಾಗಿ ಮಳೆ ನೀರನ್ನು ತೆರವು ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಇದು ಚರಂಡಿ ಕೆಳಭಾಗದಲ್ಲಿ, ರಸ್ತೆ ಕೆಳಭಾಗದಲ್ಲಿರುವಂಥದ್ದು ಚರಂಡಿಯ ನೀರಿಂದು ಕೂಡ ಓವರ್ಫ್ಲೋ ಆಗಿ ಇಲ್ಲಿ ನೀರು ನಿಂತ್ಕೊಂಡಿತ್ತು. ಮೊಣಕಾಲು ಉದ್ದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿತ್ತು. ಸದ್ಯ ಮಳೆ ನೀರನ್ನು ತೆರವು ಮಾಡಲಾಗಿದೆ. ಜೊತೆಗೆ ಇದೇ ಒಂದು ಅಂಡರ್ ಪಾಸ್ನಲ್ಲಿ ಬಂದು ಒಂದಿಷ್ಟು ವೆಹಿಕಲ್ಸ್ಗಳು ಕೂಡ ಲಾಕ್ ಆಗಿದ್ವು. ಅದೆಲ್ಲವನ್ನು ಕೂಡ ಇದೀಗ ಕೆಟ್ಟು ವೆಹಿಕಲ್ಗಳು ಕೂಡ ನಿಂತಿದ್ದಾವೆ. ಜೊತೆಗೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಆ ಒಂದು ಚರಂಡಿಯಲ್ಲಿ ಬಂದಂತಹ ಏನು ತ್ಯಾಜ್ಯ ಇದೆ ಆ ತ್ಯಾಜ್ಯ ಎಲ್ಲವೂ ಕೂಡ ಇದೀಗ ಮೇಲ್ಭಾಗಕ್ಕೆ ಬಂದಿದೆ. ಬಹುಶಃ 1 ಗಂಟೆಯ ಮಳೆಗೆ ಇಷ್ಟೊಂದು ಅವಾಂತರಗಳಾಗಿದ್ದಾವೆ. ಸದ್ಯ ಸ್ಥಳೀಯರು ಕೂಡ ಬಂದು ಆ ಒಂದು ಚರಂಡಿಯಲ್ಲಿ ಏನಾದ್ರು ಗ್ಯಾಪ್ ಆಗಿದೆಯಾ, ಒಳಗಡೆ ಏನಾದರೂ ಅಲ್ಲಿ ಕಬ್ಬಿಣ ಸರಳು ಏನಿದೆಯಲ್ಲ ಅದು ಎದ್ದೋಗಿದೆ, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಬಹುಶಃ ಸ್ಥಳೀಯರು ಕೂಡ ಅದನ್ನು ಕ್ಲಿಯರ್ ಮಾಡುವಂಥದ್ದು ಕೂಡ ಮಾಡಲಾಗ್ತಾ ಇದೆ. ನೀರು ಆ ಚರಂಡಿಯ ಒಳಗಡೆ ಹೋಗ್ತಾ ಇರಲಿಲ್ಲ ಅಂತೇಳಿ ಇಲ್ಲಿ BBMPಯ ಸಿಬ್ಬಂದಿಗಳು ಹೇಳ್ತಾರೆ. ಸೊ
ಸೊ ಆ ಕಾರಣಕ್ಕಾಗಿ ಅಂದರೆ ಈ ಕೆಳಭಾಗದಲ್ಲಿ ರಸ್ತೆ ಕೆಳಭಾಗದಲ್ಲಿ ಬೃಹತ್ ಚರಂಡಿಯ ಮಾದರಿಯಲ್ಲಿ ಒಂದು ನೀರು ಹೋಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕೂಡ ಇಂಥದ್ದೇ ಸಮಸ್ಯೆಗಳಿದ್ದಾವೆ. ಸೊ ಆ ಮಳೆಯಿಂದ ಅನಾಹುತಗಳ ಆದ ಬಳಿಕ ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಆದರೆ ಮಳೆಯಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಪಾಲಿಕೆ ಇನ್ನೂ ಕೂಡ ಸಜ್ಜಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.